ವೀಕ್ಷಕರೇ ನಮಸ್ಕಾರ. ನಿಮಗೆಲ್ಲರಿಗೂ ಆಧ್ಯಾತ್ಮಿಕ ಪಯಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಜ್ಞಾನೇಶ್ ಅವರು ಸುಮಾರು 4 ವರ್ಷದಿಂದ RK ಪ್ಯಾಕಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗೂ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ 17 ವರ್ಷದಿಂದ ಇದ್ದಾರೆ. ಬನ್ನಿ ಅವರ ಅನುಭವನ ಹಂಚ್ಕೊಳ್ಳೋಣ, ಅವ್ರ ಜೊತೆ ಮಾತಾಡ್ತಾ ಕಾರ್ಯಕ್ರಮನ ಶುರು ಮಾಡೋಣ. ನಮಸ್ಕಾರ ಜ್ಞಾನೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಆಧ್ಯಾತ್ಮ ಜೀವನದಲ್ಲಿ ನಡೀತಾ ಇದ್ದೀರಾ ಅಂತ ಹೇಳಿದ್ರಿ. ಆಧ್ಯಾತ್ಮ ಅಂದರೆ ಏನು? ಆಧ್ಯಾತ್ಮಿಕ ಅಂದರೆ ಒಂದು ಮನುಷ್ಯನಿಗೆ ಒಳ್ಳೆ ರಸ್ತೆಯನ್ನು ತೋರಿಸೋದು, ಒಂದು ಒಳ್ಳೆಯ ಜ್ಞಾನವನ್ನು ನೀಡುವಂಥ ಒಂದು ಮಾರ್ಗ ಅದು. ಈ ಆಧ್ಯಾತ್ಮಿಕ ಮಾರ್ಗ ಅಂದ್ರಲ್ಲ, ಅದು ಯಾವುದು? ಅದಕ್ಕೆ ಸ್ಫೂರ್ತಿ ನಿಮಗೆ ಯಾರು? ಆಧ್ಯಾತ್ಮಿಕ ಮಾರ್ಗದ ಸ್ಫೂರ್ತಿ ಅಂದರೆ ಯಾವಾಗ ಈ ಒಂದು ವಿವೇಕಾನಂದ ಅವ್ರ ಕಥೆಗಳನ್ನೆಲ್ಲ ಕೇಳ್ತಾ ಇದ್ವಿ, ಒಂದೊಂದ್ಸಲ ಓದಿದ್ವಿ. ಸೊ ಅವರು ಎಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲೇ ಕೂಡ ಎಷ್ಟು ದೊಡ್ಡ ದೊಡ್ಡ ಒಂದು ಮಹಾನ್ ಸಾಧನೆ ಎಲ್ಲ ಮಾಡಿದ್ದಾರೆ ಅಂತ. ಸೊ ಆವಾಗ ಒಂದು ಲೈಫು ನಮ್ಗೆ ಇಷ್ಟ ಆಗ್ತಾಯಿತ್ತು. ಆದರೆ ಯಾವ ಥರ ಹೋಗಬೇಕು, ಅದರಲ್ಲೂ ನಾವು ಸೇರ್ಬೋದಾ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಸುಮ್ಮನೆ ಅದೇ ಥರ ಕೆಲಸ ಕಾರ್ಯ ಮಾಡ್ಕೊಂಡಿದ್ವಿ. ಹಾಗಾದರೆ ಇಲ್ಲೊಂದು ಸರಿ ನರಸಮ್ಮ ಅಂದ್ಬಿಟ್ಟು ಯಾವಾಗ ಈ ಒಂದು ಏರಿಯಾಗೆ ಬಂದಾಗ ಅವರು ಫಸ್ಟು ಈ ಒಂದು ಮಾರ್ಗದಲ್ಲಿ ನಡೀತಾಯಿದ್ರು, ಜ್ಞಾನ ತಿಳ್ಕೊಂಡಿರೋರು. ಅವ್ರ ಮನೆಗೆ ಬಂದಾಗ ಅವ್ರು ಕರೀತಾ ಇದ್ರು, ಈ ಥರ ನೀವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ನಾವು ಹೋಗ್ತೀವಿ, ನೀವು ಕೂಡ ಬಂದು ತಿಳ್ಕೊಳ್ಳಿ, ಇಲ್ಲಿ 7 ದಿನ ಪರಿಚಯ ಇರುತ್ತೆ, ನೀವು ಬಂದು ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋರು. ನಾವು ಅವರು ಯಾವಾಗಲೂ ಬಿಳೆ ಡ್ರೆಸ್ ಹಾಕೊಂಬರ್ತಾ ಇದ್ರಲ್ಲ, ಸೊ ಅದು ನೋಡ್ಬಿಟ್ಟು ಏನು ಅಂದ್ಕೊಳ್ತಾ ಇದ್ವಿ, ಅವ್ರು ಎಲ್ಲೋ ಕ್ರಿಶ್ಚಿಯನ್ ಇದಕ್ಕೆ ಹೋಗ್ಬೋದು, ಏಕೆಂದರೆ ನಾವೆಲ್ಲ ಈ ದೇವಿ ದೇವತೆಗಳನ್ನ ಪೂಜೆ ಮಾಡೋರು, ನಾವು ಹಿಂದೂಗಳು ಅಂತ ಹೇಳ್ಕೊಳ್ತಾ ಇದ್ವಿ. ಸೊ ಆ ಧರ್ಮಕ್ಕೆ ನಾವು ಯಾಕೆ ಹೋಗಬೇಕು ಅನ್ನೋ ಒಂದು ಆ ಮನಸ್ಸಲ್ಲಿ ಇರ್ತಾಯಿತ್ತು ಅವಾಗ. ಸೊ ಅದರಿಂದ ನಾವು ಹಂಗೆ ತಿಳ್ತಾ ಇದ್ದೇನೆ. ಅದನ್ನು ಕೇಳ್ತಿದ್ರು ಇಲ್ಲ ಬರ್ತೀನಿ ಅಂತ ಸುಮಾರು ಒಂದು 5-6 ತಿಂಗಳೇ ಆಗಿತ್ತು ಅವ್ರ ಮನೆಗೆ ಬಂದು. ನಂತರ ಒಂದು ದಿವಸ ಇಲ್ಲ ನೋಡೋಣ ಒಂದು ಸರಿ ಅಂತ ಅಂದ್ಬಿಟ್ಟು ಬಂದ್ವಿ, ಒಂದು ಭಾನುವಾರ ಸಮಯ. ಅವಾಗ ಇಲ್ಲಿ ಬಂದಾಗ ಮೊದಲನೇದಾಗಿ ನನಗೆ ಆತ್ಮದ ಪರಿಚಯ ಸಿಕ್ತು. ಸೊ ಅದು ಕೇಳ್ತಾನೆ ನನಗೆ ಈ ಒಂದು ಆಧ್ಯಾತ್ಮಿಕತೆ ಏನು ಅನ್ನೋದು ಅಲ್ಲಿ ಆವಾಗ ನಾನು ವಿವೇಕಾನಂದ್ರ ಬಗ್ಗೆ ಕೇಳಿದ್ದೆ ಕಥೆಯನ್ನು. ಸೊ ಇದು ಒಂದು ಮಾರ್ಗನೇ, ಇದು ಒಳ್ಳೆ ಮಾರ್ಗನೇ ಅಂತ ಅನ್ನಿಸ್ತು. ನೀವು ಬ್ರಹ್ಮಕುಮಾರಿ ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳಿದ್ರಿ, ಅಲ್ಲಿರೋ ಜ್ಞಾನ ಸಿಗೋವಂಥದ್ದು ಯಾವ ಥರ, ಅದನ್ನು ಯಾವ ರೀತಿ ಪಡ್ಕೋಬೋದು? ಸೊ ಆಧ್ಯಾತ್ಮಿಕ ಈ ಒಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಏನಂದರೆ ಮನುಷ್ಯನ ಜೀವನವನ್ನು ಒತ್ತಡದಿಂದ ಮುಕ್ತ ಮಾಡುವಂಥ ಜೀವನವನ್ನಾಗಿ ಪರಿವರ್ತನೆ ಮಾಡುವಂಥ ಜ್ಞಾನ ಇದು. ಎಷ್ಟೋ ಸಂಸ್ಥೆಗಳಿದೆ ಜಗತ್ತಿನಲ್ಲಿ, ಆದರೆ ನಾವು ಕೇಳಲ್ಪಟ್ಟಿದ್ದೀವಿ. ಆದರೆ ಈ ಒಂದು ಮಾರ್ಗ ಭಾಳ ಮನುಷ್ಯನನ್ನು ಒಂದು ಒತ್ತಡ ಮಾರ್ಗದಿಂದ ನಿರ್ಮುಕ್ತ ಅಂದರೆ ಮುಕ್ತರನ್ನಾಗಿ ಮಾಡುವಂಥ ಮಾರ್ಗ ಅಂತ ಅನಿಸಿದ್ದು ನನಗೆ ಈ ಒಂದು ಸಂಸ್ಥೆಯಿಂದನೇ. ಅಲ್ಲಿ ನಿಮಗೆ ಸಿಕ್ಕ ಅನುಭವಗಳು ಯಾವ ಥರ ಇತ್ತು? ಆ ಸಂಸ್ಥೆಯ ರೀತಿ ನೀತಿ ಏನು, ಯಾವ ಥರ ನಡ್ಕೋಬೇಕು? ಇಲ್ಲಿನ ರೀತಿ ನೀತಿ ಅನ್ನೋದೇನೋ ಒಂದು ಕಂಡೀಷನ್ ಆಗಿ ಏನೋ ಹೀಗೆ ಇರಬೇಕು, ಹಿಂಗೆ ಬರಬೇಕು, ನಾವು ಯಾವುದೇ ಒಂದು ನಾವು ಬಂದಾಗ ಹೊಸ ಆರಂಭದ ದಿನಗಳಲ್ಲಿ ಯಾವುದೇ ಒಂದು ನಮಗೆ ಗೊತ್ತಿರಲಿಲ್ಲ, ಏನೇ ಆಗಲಿ. ಬಂದಾಗ 7 ದಿನ ಪರಿಚಯ ತಗೊಂಡ್ವಿ. ಆತ್ಮದ ಒಂದು ಪರಿಚಯ ಕೇಳಬೇಕಾದ್ರೇ ನಮಗೆ ಫೀಲ್ ಆಗ್ತಾಯಿತ್ತು. ಆತ್ಮದಲ್ಲಿ ಏನು ಸುಖ, ಶಾಂತಿ, ಆನಂದ, ಪ್ರೀತಿ, ಜ್ಞಾನ, ಶಕ್ತಿ, ಈ ಗುಣ 7 ಆತ್ಮದ ನಿಜ ಗುಣಗಳನ್ನು ಒಂದು ವರ್ಡನ್ನು ನಾವು ಕೇಳ್ತಾ ಇದ್ವಿ, ಶಬ್ದಗಳನ್ನು ಕೇಳಿಸ್ಕೊಳ್ತಾ ಇದ್ವಿ. ಯಾಕೆಂದರೆ ನಮಗೂ ಇಂದಿನ ಒಂದು ಫಸ್ಟು ಈ ಲೈಫಲ್ಲೇ ಫಸ್ಟ್ ಯಾವಾಗ ಜಗತ್ತಿನಲ್ಲಿ ಅನೇಕ ದುಃಖ, ಶಾಂತಿ, ನೋವಿರೋ ಸಂಗತಿಗಳನ್ನು, ಒಂದು ಪರಿಸ್ಥಿತಿಗಳನ್ನು ನೋಡಿದಾಗ ಈ ಆತ್ಮದ ಪರಿಚಯ ಕೇಳಿದಾಗ ನಮಗೆ ಅನ್ನಿಸ್ತು, ಈ ಒಂದು ಜ್ಞಾನದಿಂದ ನಮ್ಮನ್ನು ಭಾಳ ಉತ್ತಮರನ್ನಾಗಿ ಅಥವಾ ನಮ್ಮನ್ನು ಈ ಎಲ್ಲ ದುಃಖ, ಶಾಂತಿ, ನೋವಿನ ಒಂದು ಪರಿಸ್ಥಿತಿಗಳಿಂದ ನಿಭಾಯಿಸ್ಕೋಬೋದು ಅಂತ ನಮಗೆ ಅನುಭವ ಆಗ್ತಾ ಹೋಯಿತು. ಇಲ್ಲಿ ಸಿಕ್ತಂಥ ಜ್ಞಾನ ಮತ್ತು ಪರಮಾತ್ಮನಿಂದ ಪಡ್ಕೊಳ್ತಾ ಇದ್ದಂಥ ಸುಖ, ಶಾಂತಿ, ಆನಂದ, ಈ ಒಂದು ಶಕ್ತಿ ನಮಗೆ ಬೇಕಾಗಿರುವಂಥ ನಿಜವಾದ ಒಂದು ಶಕ್ತಿ ಸಿಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತು. ಅಲ್ಲಿನ ಶಿಕ್ಷಣ ಯಾವ ಥರ ಇರುತ್ತೆ? ನೀವು 7 ದಿನಗಳು ಅಂತ ಹೇಳಿದ್ವಿ, ಅದರಲ್ಲಿ ಯಾವ್ಯಾವ್ದು ನಿಮಗೆ ಅರ್ಥ ಆಯಿತು? ಯಾವ ರೀತಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಸೊ ಇಲ್ಲಿ ಮೊದಲನೇದಾಗಿ ಆತ್ಮದ ಪರಿಚಯ ಸಿಗ್ತಾ ಇದ್ದಂಗೆ ಅದರಲ್ಲಿ ಶರೀರದ ಒಂದು ಪಾರ್ಟು ಇರುತ್ತೆ. ನಾನು ಯಾರು, ನಂದು ಅಂದರೆ ಏನು ಅನ್ನೋ ಒಂದು ಪರಿಚಯ ಇದೆ. ಸೊ ಅದ್ರ ಮೊದಲನೇದಾಗಿ ನಾವೆಲ್ಲ ಮುಂಚೆ ಜ್ಞಾನಕ್ಕೆ ತಿಳ್ಕೊಳ್ಳೋಕೆ ಮುಂಚೆ ನಾನು ಅಂದ್ರೇ ಈ ಒಂದು ಶರೀರ,
ಎರಡೂ ಯೂಸ್ ಮಾಡ್ತಾ ಇದ್ವಿ ಪ್ರತಿನಿತ್ಯ. ನಾನು ನಂದು ಅಂತ ಹೇಳ್ಕೊಳ್ತಾನೆ ಇದ್ವಿ, ಆದರೆ ನಂದ್ಯಾವುದು ನಾನ್ಯಾವುದು, ನಾನು ಅಂದರೆ ಏನು ಅನ್ನೋದು ಇದ್ರ ಬಗ್ಗೆ ಅರಿವಿರಲಿಲ್ಲ. ಯಾವಾಗ ಇದು ಪರಿಚಯ ಸಿಕ್ಕಿದ ನಂತರ ನಂದು ಈ ಶರೀರ ಯಾವ ಥರ ಜಗತ್ತಿನಲ್ಲಿ ಸತ್ ನಂತರ ವ್ಯಕ್ತಿಯನ್ನು ಆ ಬಾಡಿಯನ್ನು ಡೆಡ್ ಬಾಡಿ ಅಂತ ಹೇಳಿ ತೊಗೊಂಡೋಗ್ತಾರೆ. ಸೊ ಅವನು ಆ ಒಂದು ಜೀವ ಅಥವಾ ಒಂದು ಉಸಿರು ಅದು ಪ್ರಾಣ ಹೋದ ನಂತರನೇ ತೊಗೊಂಡೋಗ್ತಾರೆ. ಅದು ಹೋಗಿದ್ದು ಯಾರು ಅನ್ನೋ ಒಂದು ನನಗೆ ಅರ್ಥ ಪರಿಚಯವಾಗಿ ಸಿಕ್ಕಿದ ನಂತರನೇ ನನಗೆ ಈ ಜ್ಞಾನ ಸ್ಪಷ್ಟ ಆಯಿತು. ಅದಾದ ನಂತರ ನಮಗೆ ಯಾವ ಥರ ದೇವತೆಗಳು ಈ ಒಂದು ಭಾರತ ಭೂಮಿಯಲ್ಲೇ ಇದ್ದು ಹೋಗಿದ್ದಾರೆ, ಅದರಿಂದ ನಾವು ಪೂಜೆ ಮಾಡ್ತಾ ಇದ್ದೀವಿ. ಸೊ ಪೂಜ್ಯರಾಗಿದ್ದವರು ಪೂಜಾರಿಗಳಾಗಿದ್ದೀವಿ, ಸುಖ ಶಾಂತಿಯಲ್ಲಿದ್ದವರು ದುಃಖ ಅಶಾಂತಿಯಲ್ಲಿರೋ ಕಾರಣನೇ ಇದು. ಸೊ ಇದೆಲ್ಲ ಸ್ಪಷ್ಟ ಜ್ಞಾನ ನಮ್ಗೆ ಸಿಗ್ತಾ ಹೋಯ್ತು. ಸೊ ಆಗ ನಮಗೆ ಈ 7 ದಿನಗಳಲ್ಲಿ ಈ ಒಂದು ಮಾರ್ಗದಲ್ಲಿ ನಾವು ನಡೀಲೇಬೇಕು ಅಂತ ನಮಗೆ ಅನ್ನಿಸ್ತು, ಇಷ್ಟ ಆಯಿತು. ನಿಮ್ಮ ಮನೆಯಲ್ಲಿ ಯಾರ್ಯಾರು ಈ ಜ್ಞಾನದಲ್ಲಿದ್ದೀರಾ? ನಮ್ಮ ಒಂದು ಮನೆಯಲ್ಲಿ ಫಸ್ಟು ಈ ಜ್ಞಾನ ತೊಗೊಂಡಿದ್ದು ನಮ್ಮ ತಂಗಿಯವರು. ತಂಗಿ ತೊಗೊಂಡು ಕೋರ್ಸ್ ಎಲ್ಲ ತೊಗೊಂಡಾದ್ಮೇಲೆ ಪರಿಚಯ ಆದಮೇಲೆ ಇದ್ರ ಬಗ್ಗೆ ಕ್ಲಾಸ್ಗೆ ಹೋಗ್ತಾ ಇರೋರು. ನಮ್ಗೆ ಅವಾಗ ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಫ್ರೀ ಇರ್ತಿರ್ಲಿಲ್ಲ. ನಾನು ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಒಂದು ಬಾಟಾ ಗೋಡನಲ್ಲಿ. ಅದರಿಂದ ಬೆಳಗ್ಗೆ 9 ಗಂಟೆಗೆ ಹೋದರೆ 8:30 9ಕ್ಕೆ, ರಾತ್ರಿ ಬರ್ತಿದ್ದೆ 9-10 ಗಂಟೆಗೆ. ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಅವ್ರು ಹೇಳ್ತಾಯಿದ್ರು, ಸೊ ಹೋಗ್ತಾ ಇದ್ದೀನಿ ಈ ಥರ ಅಂತ. ಸರಿ ಹೋಗಮ್ಮ ಕೇಳ್ಕೊಂಬ ಅಂತ ಕೇಳು ಹೇಳ್ತಿದ್ವಿ. ಏಕೆಂದರೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಒಂದು ಎಲ್ಲ ನೋಡ್ತಾ ನಾವು ತಿಳ್ಕೊಳ್ತಿದ್ವಿ. ಯಾವುದಾದ್ರೂ ಒಂದು ಮಾರ್ಗದಲ್ಲಿ ನಡಿಬೇಕು, ಒಂದು ಒಳ್ಳೆ ಮಾರ್ಗ ಸಿಗಬೇಕಂತ ನನಗೂ ಅನ್ನಿಸ್ತಾ ಇತ್ತು. ನನಗೆ ಸಮಯ ಸಿಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಅವರು ಹೋಗ್ತಾಯಿದ್ರು. ಸೊ ಅದಾದಮೇಲೆ ಅವ್ರದ್ದಾದ್ಮೇಲೆ ನೆಕ್ಸ್ಟು ನನಗೆ ಪರಿಚಯ ಸಿಕ್ತಿದ್ರ ಬಗ್ಗೆ. ನೀವು ಹೇಳಿದ್ರಿ ಈ ಸಂಸ್ಥೆಯಲ್ಲಿ 7 ದಿನ ಕೋರ್ಸ್ ಕೊಡ್ತಾರೆ ಅಂತ. ಆ ನಂತರ ನಿಮಗೆ ಮತ್ತಿರ್ಗ ಮುಂದುವರಿಬೇಕು ಅಂತ ಅನಿಸಿದಾರು ಯಾವ ಕಾರಣಕ್ಕೆ? ಯಾಕೆ ಅಂದರೆ ನನಗೆ ಈ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿಗೆ ಸುಮಾರು ಒಂದು 17 ವರ್ಷ ಕಂಪ್ಲೀಟ್ ಆಯಿತು ಈ ಜ್ಞಾನಕ್ಕೆ ಬಂದು. ಅದಕ್ಕೆ ನೆಕ್ಸ್ಟ್ ಒಂದು 6 ಮಂತ್ ಬ್ಯಾಕು ನನಗೆ ಹಿಂಗೆ ಯಾವುದೋ ಒಂದು ಸಂಬಂಧಿಕರ ಒಂದು ಇದರಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಭಾಳನೇ ನೋವಾಗುವಂಥ ವಿಚಾರ ಬಂತು. ಅಲ್ಲಿ ಒಂದು ಹಣಕಾಸಿನ ವಿಚಾರದಲ್ಲಿ ಭಾಳ ನೋವಾಗಿತ್ತು. ಸೊ ಅದನ್ನು ತೊಗೊಂಡು ನಾನು ಬಂದಾಗ ಆ ಒಂದು ಮಾತಲ್ಲೇ ಅದೇ ಒಂದು ಗುಂಗಲ್ಲಿ ಬಂದಾಗ ನನಗೇನಾಯ್ತು ಅಂದರೆ, ನನಗೆ ಇರಬಾರ್ದು ಇನ್ನು ಲೈಫಲ್ಲಿ, ಏನೆಲ್ಲ ಮಾಡಿದ್ದೆ ಏನು ಸಿಗ್ದಂಗೆ ಹೋಯ್ತಲ್ವ, ಏನೂ ಆಗಲೇ ಇಲ್ವಲ್ಲ ನನ್ನ ಲೈಫಲ್ಲಿ, ಏನು ಮುಂದುವರಿಯೋಕ್ಕೆ ಆಗಲಿಲ್ವಲ್ಲ, ಇನ್ನು ಇದು ಏನು ಪ್ರಯೋಜನ ಅಂತ ಅಂದ್ಬಿಟ್ಟು ಒಂದು ದಿನ ಹಿಂಗೆ ಎಲ್ಲ ಊಟ ಎಲ್ಲ ಆದಮೇಲೆ ಸೊ ನಾನು ಇರಬಾರ್ದು ಅಂತ ನಿದ್ರೆ ಟ್ಯಾಬ್ಲೆಟ್ಸನ್ನು ತೊಗೊಂಡು ಸರಿ ಕೂತ್ಕೊಂಡಿದ್ದೆ. ಹಿಂಗೆ ಊಟ ಎಲ್ಲ ಆಯಿತು, ಇನ್ನೇನು ತೊಗೋಬೇಕಂದಾಗ ನಾನು ಪ್ರತಿನಿತ್ಯ ಒಂದು ಸಾರಿ ಮಲಗಕ್ಕೆ ಮುಂಚೆ ದೇವ್ರನ್ನ ನಾನು ನೆನಪು ಮಾಡ್ತಾಯಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ. ಇವತ್ತಿನ ದಿನ ಏನೆಲ್ಲ ಒಂದು ಏನಾದ್ರು ಆಗ್ತಾ ಇತ್ತಲ್ಲ, ಆ ಥರ ಏನಾದ್ರು ಭಾಳ ಬೇರೆಯವ್ರು ನೋವು ಕೊಡೋದು ಏನಾರು ಆಗಿದ್ರು ನಾನು ಹೇಳ್ತಾ ಇದ್ದೆ ಈ ಥರ ಆಗೋಯ್ತು ಅಂತ. ಬಟ್ ಆ ಥರ ಹೇಳ್ಬಿಟ್ಟು ಮಲಗ್ತಾ ಇದ್ದೆ ಪ್ರತಿನಿತ್ಯ. ಅವತ್ತು ವೆಂಕಟೇಶ್ವರ ಸ್ವಾಮಿಯನ್ನೇ ನಾನು ಅವ್ರನ್ನ ಭಾಳ ಇಷ್ಟಪಟ್ಟು ನೆನಪು ಮಾಡ್ತಾಯಿದ್ದೆ. ಸೊ ಆ ದಿನ ಹಂಗೆ ಕುತ್ಕೊಂಡಿರ್ಬೇಕಾದ್ರೆ ಒಂದು ವಿಂಡೋ ಇತ್ತು ನಾನು ಕುತ್ಕೊಂಡಿರೋ ಮುಂದೆಗಡೆ ಹಾಲಲ್ಲಿ. ಹಾಗೆ ನೋಡ್ತಾ ಇರಬೇಕಾದ್ರೆ ಇನ್ನೇನು ಟ್ಯಾಬ್ಲೆಟ್ಸ್ ತೊಗೋಬೇಕು, ನೀರೆಲ್ಲ ಇಟ್ಕೊಂಡಿದ್ದೀನಿ, ಇನ್ಯಾರೂ ನೆನಪೇ ಬರ್ತಿಲ್ಲ ನಮ್ಗೆ ಆ ಟೈಮಲ್ಲಿ. ಆ ಒಂದು ಮೂಮೆಂಟ್ ಮಾತ್ರ ಇದ್ದರೆ ತೊಗೋಬೇಕು, ನಾನು ಇರಬಾರ್ದು ಅಷ್ಟೇ ನೆನಪಾಗ್ತಾ ಇದೆ. ಸೊ ಆವಾಗ ನನಗೆ ಆ ಒಂದು ವಿಂಡೋ ಏನು ಕಾಣ್ತಿತ್ತು ಅದರಲ್ಲಿ ಆ ಒಂದು ಜ್ಯೋತಿಯ ಆಕಾರದಲ್ಲಿ ನನಗೆ ಒಂದು ಸಕಾಶ, ಯಾವ ಥರ ಈಗ ಸಾಗರದ ಒಂದು ದಡದಲ್ಲಿ ಹೋದರೆ ಆ ಒಂದು ಅಲೆ ಬರ್ತಾಯಿದ್ರೆ ಹೆಂಗೆ ಅದರ ಫೀಲಿಂಗ್ ಆಗುತ್ತೋ, ಆ ಒಂದು ತಣ್ಣಗಾಗುವಂಥ ಒಂದು ಇದು ಫೀಲಿಂಗ್, ಅದೇ ಥರ ನನ್ನ ಮನಸ್ಸು ಎಷ್ಟು ಭಾರ ಆಗಿತ್ತು ಅಂದರೆ ಅದು ಹೇಳ್ಕೊಳಕ್ಕೆ ಅಸಾಧ್ಯ, ಅಷ್ಟು ನೋವು ತುಂಬ್ಕೊಂಡಿತ್ತು. ಆ ಒಂದು ಶಕ್ತಿ ಏನು ನನಗೆ ಫೀಲ್ ಆಗ್ತಾಯಿತ್ತು ಅವತ್ತು, ಜ್ಯೋತಿಯ ಆಕಾರದಲ್ಲಿ ಏನು ನನಗೆ ಸಾಕ್ಷಾತ್ಕಾರ ರೂಪ ಅಥವಾ ಒಂದು ಶಕ್ತಿ ಏನು ನನಗೆ ಬರ್ತಾಯಿತ್ತು, ವಿತಿನ್ ಒಂದು ಮಿನಿಟ್ ಒಳಗಡೆ ನನಗೇನು ಗೊತ್ತೇ ಆಗಲಿಲ್ಲ. ಹಂಗೇನೆ ಆ ಒಂದು ನನ್ನ ಮನಸ್ಸು ಭಾಳ ಹಗುರ ಆಗೋಗಿದೆ. ಹಗುರ ಆದಮೇಲೆ ಮತ್ತು ಬೆಳಗ್ಗೆ ಮಾಮೂಲಿ ಯಥಾ ಪ್ರಕಾರ ಎದ್ದಿದ್ದೀನಿ, ಇದ್ಯಾಕೆ ಟ್ಯಾಬ್ಲೆಟ್ಸ್ ಇಲ್ಲಿದೆ, ನೀರು ಇಲ್ಲಿದೆ ಅಂದರೆ ನಾನು ಯೋಚನೆ ಮಾಡಿದೆ. ನಾನು ಹಂಗಾದ್ರೆ ರಾತ್ರಿ ನನಗೆ ಗೊತ್ತೇ ಇಲ್ಲ ನಾನು ಯಾವ ಒಂದು ಮೂಡಲ್ಲಿದ್ದೆ, ಯಾವ ಸ್ಟೇಜಲ್ಲಿದ್ದೆ ಅನ್ನೋದು ಗೊತ್ತಿಲ್ಲ. ಸೊ ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ನಾನು ಈ ಕಡೆ ಬಂದೆ, ಈ ಜ್ಞಾನ ಸಿಕ್ತು ನನಗೆ. ಇಲ್ಲೂ ಯಾವಾಗ 7 ದಿನ ಪರಿಚಯ ಆದಮೇಲೆ 7ನೇ ದಿನ ಕೊನೆ ದಿನದಲ್ಲಿ ಭಗವಂತ ಪರಮಾತ್ಮನೊಂದಿಗೆ ಇಲ್ಲಿ ಯೋಗ ಹೆಂಗೆ ಜೋಡಿಸೋದು,
ನಾನು ಆತ್ಮ ಅನ್ನೋದು ಗೊತ್ತಾಯಿತು. ನನ್ನ ಆತ್ಮ ನನ್ನ ತಂದೆ ಪರಮಾತ್ಮನೊಂದಿಗೆ ಹೆಂಗೆ ಯೋಗ ಜೋಡಿಸೋದು, ಹೆಂಗೆ ಅವನು ನೆನಪು ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಯಾವಾಗ ನಾನು ಇಲ್ಲಿ ಸಿ ಡಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೆ, ಸಿ ಡಿಯಲ್ಲಿ ಕೇಳಿಸ್ಕೊಳ್ತಾ ನಾನು ಇಲ್ಲೇ ಕುತ್ಕೊಂಡು ಇದೇ ಹಾಲಲ್ಲಿ ನೆನಪು ಮಾಡ್ತಾ ಇದ್ದೆ. ಸೊ ಯಾವತ್ತು ಅಲ್ಲಿ ನಾನು ಒಂದು 6 ತಿಂಗಳ ಹಿಂದೆ ಆ ಒಂದು ಅನುಭವ ಮಾಡಿದ್ನೋ, ನನ್ನ ಆತ್ಮನಿಗೆ ಏನು ಸುಖ, ಒಂದು ಶಾಂತಿಯ ಅನುಭವ ಆಗಿತ್ತೋ, ಅದೇ ರೀತಿ ಇಲ್ಲಿ 1 ಅವರು ಆ 1 ಗಂಟೆ ಒಳಗಡೆ ಏನಾಯಿತು ಅನ್ನೋದೇ ನಂಗೆ ಗೊತ್ತಿಲ್ಲ. ಅಷ್ಟು ಭಾಳ ಮನಸ್ಸು ಭಾಳ ಹಗುರ ಆಗೋಯ್ತು, ಸುಖ ಶಾಂತಿಯ ಅನುಭವ ಆಯಿತು. ಆವಾಗ ನಾನು ಥಿಂಕ್ ಮಾಡಿದೆ, ಅವತ್ತು ನಾನು ಉಳಿಸಿರೋದೆ ಈ ನನ್ನ ತಂದೆ ಅಂತ. ಆವಾಗ ನಾನು ಇದನ್ನು ಇಲ್ಲಿಂದ ಈ ಮಾರ್ಗನ ನಾನು ಉಳಿಸ್ಕೊಂಡು ಹೋಗ್ಬೇಕು, ಈ ಮಾರ್ಗದಲ್ಲಿ ನಡಿಬೇಕು ಅಂತ ಇಷ್ಟಪಟ್ಟೆ. ನಿಮ್ಮ ಪ್ರಕಾರ ನೀವು ಹೇಳಿದ್ರಿ ಪರಮಾತ್ಮನ ಜೊತೆ ನಮ್ಮ ಮನಸ್ಸನ್ನ ಜೋಡಣೆ ಮಾಡಬೇಕು ಅಂತ. ಹೌದು. ಅದು ಇಲ್ಲಿ ಯಾವ ರೀತಿ ಹೇಳ್ಕೊಡಲಾಗುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು? ಪರಮಾತ್ಮನೊಂದಿಗೆ ಜೋಡಣೆ ಮಾಡೋದಂದರೆ, ಇವಾಗ ನೀವು ಯಾವ ಥರ ನೀವು ಇಲ್ಲಿದ್ದೀರಾ, ಈಗ ನೀವು ಇಲ್ಲಿದ್ದೀರಾ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಬೇರೆ ಊರಲ್ಲಿ ಇರ್ತಾರೆ. ಬೇರೆ ಊರಲ್ಲಿದ್ದಾರೆ. ನಾವು ಸುಮ್ಮನೆ ನಿಮ್ಮ ತಂದೆ ತಾಯಿ ಇದ್ದಾರಾ ಅಂತ ನಿಮ್ಮನ್ನು ಕೇಳಿದ್ರೆ ನೀವೇನು ಹೇಳ್ತೀರಾ? ಇದ್ದಾರೆ ಅಂತ ಹೇಳ್ತೀರಾ. ನೀವು 1 ಸೆಕೆಂಡಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದೀರಾ, ಬಟ್ ನಿಮ್ಮ ಮನಸ್ಸು ಬುದ್ಧಿ ಎಲ್ಲೋಗಿದೆ? ತಂದೆ ತಾಯಿ ಇರೋ ತಂದೆ ತಾಯಿ ಹತ್ರನೇ ಹೋಗಿದೆ. ಹೌದು. ಸೊ ಯಾವುದರಿಂದ ಹೋದ್ರಿ ನೀವು? ನೆನಪು, ಬುದ್ಧಿಯ ಯೋಗ ಅಂತ ಹೇಳಲಾಗುತ್ತೆ ಇದನ್ನು. ಪರಮಾತ್ಮನೊಂದಿಗೆ ಜೋಡಣೆ ಅಂದರೆ, ಯೋಗ ಅಂದರೆ ಅದನ್ನು ಇನ್ನೂ ಸಹಜವಾಗಿ ನಾವು ಹೇಳ್ಬೇಕಂದ್ರೆ ನೆನಪು ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಒಂದು ಕಷ್ಟದ ಮಾತಲ್ಲ ಇದು. ಯೋಗ ಅಂದರೆ ಅವನನ್ನು ನೆನಪು ಮಾಡೋದು. ಯಾವ ಥರ ತಂದೆ ತಾಯಿನೂ ನೀವು ನೆನಪು ಮಾಡಿದೆ ಅಂತ ಹೇಳಿದ್ರಿ, ಇವಾಗ 1 ಸೆಕೆಂಡಲ್ಲಿ ಹೋಗ್ಬಿಡ್ದು, ವಿತಿನ್ ಸೆಕೆಂಡಲ್ಲಿ. ಅದೇ ರೀತಿ ಪರಮಾತ್ಮನ ನಾವು ಪರಿಚಯ ತಿಳ್ಕೊಂಡ ನಂತರ ನಾವು ಅವನನ್ನು ಸಹಜವಾಗಿ ನೆನಪು ಮಾಡ್ಬೋದು. ಆ ನೆನಪು ಮಾಡಿದಾಗಲೇ ನಮಗೆ ಸಿಗೋದು ಅವನಿಂದ ಪ್ರಾಪ್ತಿ. ನೀವು ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚೆನ ಅನುಭವ ಏನು, ಸಿಕ್ಕಿದ್ಮೇಲೆ ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿದೆ? ಅದರಲ್ಲೂ ಒಂದು ಅನುಭವ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಯಾವಾಗ ಬಾಟಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಬಾಟಾ ಗೋಡನಲ್ಲಿ. ಸೊ ಈ ಜ್ಞಾನ ಇರಲಿಲ್ಲ ಮುಂಚೆ ನನಗೆ. ಆಗ ಯಾವಾಗಲೂ ಸ್ವಲ್ಪ ಇದ್ದೇ ಇರುತ್ತೆ, ಕ್ಲಾಸಸ್ ಸ್ವಲ್ಪ ಇದ್ದೇ ಇರುತ್ತಲ್ಲ ಎಲ್ಲಾದರೂ ಒಂದು ವರ್ಕ್ ಫೀಲ್ಡ್ ಅಂದಮೇಲೆ. ಸೊ ಪ್ರತಿನಿತ್ಯ ನಮಗೆ ಯಾವಾಗಲೂ ಏನಾರು ಅದು ಮಾಡು ಇದು ಮಾಡು ಏನೇನೋ ಮಾಡು ಅಂತ ಹೇಳ್ತಾನೆ ಇರೋರು. ನಾನು ಅವಾಗ ಇನ್ನೂ ಈ ಜ್ಞಾನನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮಾಮೂಲಿ ಯಥಾ ಪ್ರಕಾರ ನಮ್ಮ ಮನಸ್ಸು ನಮ್ಮ ಒಂದು ಕಂಟ್ರೋಲಲ್ಲೇ ಇರ್ತಾ ಇರಲಿಲ್ಲ. ಇದು ಗೊತ್ತೇ ಇದೆ ಎಲ್ರಿಗೂ, ಅದು ಮಾಮೂಲಿ. ಅವ್ರ ಮುಂದೆ ಒಂದು ಸನ್ನಿವೇಶ, ಒಂದು ಪರಿಸ್ಥಿತಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ದಿನ ಭಾಳನೇ ಕೋಪ ಮಾಡ್ಕೊಂಡು ಅವ್ರಿಗೆ 1-2 ಮಾತು ಬೈದ್ಬಿಟ್ಟಿದೆ ಅಲ್ಲಿ. ಅವರು ಒಂದು ಸ್ಟಾಪ್ ಲೆವೆಲೇ ಅವ್ರು ಪ್ರತಿನಿತ್ಯ ಹೇಳಿದ್ದೇ ಹೇಳ್ತಾ ಇರೋರು. ಸೊ ನಾನು ಅವಾಗ ಬೈದಾಗ ಅವರು ಸ್ವಲ್ಪ ದಿನ ದೂರ ಇದ್ದರು. ಸೊ ಅದಾಗ 1 ವರ್ಷಕ್ಕೆ ನಾನು ಇಲ್ಲಿ ಜ್ಞಾನ ತಗೊಂಡು 2 ವರ್ಷ ಆಗಿತ್ತು. ಆವಾಗ ನನ್ನ ಪರಿವರ್ತನೆ ನೋಡಿ ಅವ್ರಿಗೆ ಅನ್ನಿಸ್ತು, ಏನು ಇದ್ದಕ್ಕಿದ್ದಂಗೆ ಈ ಹುಡುಗ ಈ ಥರ ಪರಿವರ್ತನೆ ಆಗ್ಬಿಟ್ಟಿದ್ದಾನಲ್ವಾ, ಏನಿರ್ಬೋದು ಅಂತ ನನ್ನನ್ನು ಕೇಳಿದ್ರು ಒಂದು ಸರಿ. ಮುಂಚೆಗೂ ಇವಾಗೂ ಭಾಳ ನೀವು ಪರಿವರ್ತನೆ ಆಗಿದ್ದೀರಾ, ಏನು ಗೊತ್ತಾಗ್ತಿಲ್ಲ ನನಗೆ ನಿಮ್ಮದು ಆ್ಯಟಿಟ್ಯೂಡ್ ಅಂತ. ಸೊ ನಾನು ಹೇಳಿದೆ ಅವಾಗ, ನನಗೆ ನಿಜವಾದ ಒಂದು ಮನುಷ್ಯತ್ವ ಅಂತ ಏನಿದೆ, ಮನುಷ್ಯನ ಒಂದು ಗುಣ, ಒಂದು ಶಕ್ತಿ, ಆತ್ಮನಿಗೆ ಬೇಕಾಗಿರೋವಂಥ ಒಂದು ಶಕ್ತಿ ನನಗೆ ಸಿಗ್ತಾ ಇದೆ. ಸೊ ಅದು ಇಲ್ಲದ ಕಾರಣ ನಾವು ಈ ಥರ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ನಾನು ಈ ಥರ ಹಿಂಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಜ್ಞಾನ ಯೋಗವನ್ನು ಕಲಿಸ್ಕೊಡ್ತಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರಿಗೂ ಆಧ್ಯಾತ್ಮಿಕತೆ ಅಂದರೆ ಸ್ವಲ್ಪ ಆ ಮೂಡಲ್ಲಿ ಇದ್ರು ಅನಿಸುತ್ತೆ. ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಬಂದು ಇಲ್ಲಿ ಅಕ್ಕವ್ರ ಹತ್ರ ಕೆಳಗಡೆ ಟೀಚರ್ ಅಕ್ಕವರು, ಸಂಧ್ಯಾ ಅಕ್ಕವರು ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ರು. ಸೊ ಈ ಥರ ಅವ್ರನ್ನ ಕೇಳಿದ್ದಾರೆ. ಫಸ್ಟ್ ಡೇ 1-2 ದಿನ ಕೋರ್ಸ್ ಆದಮೇಲೆ ಅವ್ರಿಗೆ ನನಗೆ ಇದು ಜ್ಞಾನ ಅನ್ನೋದು ನನಗೆ ಇಷ್ಟ ಆಗಲಿಲ್ಲ. ಅವರು ಒಂದು ಮುಂಚೆಗೂ ಈಗಲೂ ಪರಿವರ್ತನೆ ಏನಾಗಿದ್ದಾರೆ ಅದು ಭಾಳ ಇಷ್ಟ ಆಯಿತು. ಯಾಕೆಂದರೆ ಮುಂಚೆ ಭಾಳನೇ ಒಂದು ಮಾತು ಹೇಳ್ಬಿಡ್ತಾಯಿದ್ರು, ಸಹನೆ ಅನ್ನೋದೇ ಇರಲಿಲ್ಲ. ಅವಾಗೂ ಭಾಳ ಡಿಫ್ರೆನ್ಸ್ ಇದೆ. ಅದಕ್ಕೆ ನನಗಿಷ್ಟ ಆಯಿತು. ಈ ಒಂದು ಎಲ್ಲಿ ಹೋಗ್ತಾ ಇದ್ದಾರೆ ನೋಡೋಣ ಅಂತ ಬಂದಿದ್ರು. ಅದು ಹೇಳ್ಬೋದು, ಆ ಜೀವನಕ್ಕೂ ಈ ಜೀವನಕ್ಕೂ ಪರಿವರ್ತನೆ ಹೇಗಾಯಿತು ಅಂತ. ನೀವು ಕಂಡಾಗೆ ಏನೇನು ಪರಿವರ್ತನೆ ಆಗಿದೆ ನಿಮ್ಮ ಜೀವನದಲ್ಲಿ ಈ ಮಾರ್ಗ ಸಿಕ್ಕಿದ ಮೇಲೆ? ಪರಿವರ್ತನೆ ಅಂದರೆ ಮುಂಚೆನೂ ಅಷ್ಟೇ, ಊರಲ್ಲಿ ನಾವು ಹಳ್ಳಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಓದಿದ್ದೆಲ್ಲ. ನಂತರ ನಾವು ಬೆಂಗಳೂರು ಕಡೆ ಬಂದಿದ್ದು. ಸೊ ಅವಾಗಲೂ ಅಷ್ಟೇ, ಯಾರು ಒಂದು ಹುಡುಗರು ಏನಾದರೂ ಒಂದು ಅನ್ನಂಗಿಲ್ಲ, ಅವಾಗಲೇ ಅವ್ರಿಗೆ ಹೊಡೆದ್ಬಿಡೋದು. ಅಂದರೆ ಅಷ್ಟು ಆ ಮೂಮೆಂಟು ಇರ್ತಾ ಇದ್ದಿದ್ದು ನಮಗೆ. ಕೋಪ ಅನ್ನೋದು, ಆ ಒಂದು ಸಹನೆ ಅನ್ನೋದು ಇರಲೇ ಇಲ್ಲ, ನಮ್ಗೆ ಕಂಟ್ರೋಲಲ್ಲೇ ಇರ್ತಿರ್ಲಿಲ್ಲ.
ಸೊ ಅವರು ಅದೇ ಥರ ಒಂಥರ ನಮ್ಮನ್ನು ಬೇಕಂತ ಇದು ಮಾಡಿದ್ರೆ ರೇಗಿಸಿದ್ರೆ ಆ ಥರ ಹೊಡೆದ್ಬಿಡ್ತಾ ಇದೆ. ಬೇರೆಯವ್ರು ದೊಡ್ಡವ್ರಿಗೂ ಅಷ್ಟೇ ಒಂದು ಆ ಥರ ಎಲ್ಲ ಅಂದ್ಬಿಡ್ತಾ ಇದ್ದೆ. ಸೊ ಅವಾಗ ನಾನು ಈ ಜ್ಞಾನ ತಿಳ್ಕೊಂಡು ಯಾವಾಗ ಒಂದು 2-3 ವರ್ಷ ಆಗಿತ್ತು, ಅವ್ರಿಗೆ ಹೋದರೆ ಏನೋ ಆಗೋಗಿದೆ ನಿಮ್ಮ ಈ ಹುಡ್ಗಂಗೆ ಅಂತ ಆ ಥರ ಹೇಳ್ತಾಯಿದ್ರು. ಅಂದರೆ ಪರಿವರ್ತನೆ ಅನ್ನೋದು ಅಷ್ಟು ಫಾಸ್ಟಾಗಾಯಿತು ನಮ್ಮ ಒಂದು ಜೀವನದಲ್ಲಿ. ಯಾವೊಂದು ವಿಷಯ ನಿಮಗೆ ಈ ಜ್ಞಾನದಲ್ಲೇ ಮುಂದುವರಿಬೇಕು ಅಂತ ಪ್ರೇರಣೆ ಮಾಡಿದ ವಿಷಯ ಯಾವುದು? ಪ್ರೇರಣೆ ಅಂದರೆ ಯಾವ ಥರ ನಮಗೆ ಇಷ್ಟ ಆಗ್ತಿತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಮಕ್ಕಳು ಇದ್ದಾರೆ, ಮಕ್ಕಳು ಇರ್ತಾರೆ, ತಂದೆ ತಾಯಿಗಳು ಇದ್ದಾರೆ. ಆದರೆ ಅವರು ಯಾವಾಗ ದೊಡ್ಡವರಾಗ್ತಾ ಹೋಗ್ತಾರೆ ಆಗ ಆ ಒಂದು ತಂದೆ ತಾಯಿಗಳನ್ನ ಯಾವ ರೂಪದಲ್ಲಿ ನೋಡ್ಕೊಳ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಇವಾಗ ಅಲ್ವಾ. ಸ್ವಲ್ಪ ವಯಸ್ಸಾಗಂಗಿಲ್ಲ, ಅವ್ರನ್ನ ಕೇರ್ ತೊಗೊಳೋದು ಕಡಿಮೆ ಮಾಡ್ತಾರೆ, ಕಡೆಗಣಿಸ್ತಾರೆ. ನಂತರ ಅವ್ರನ್ನ ಓಲ್ಡ್ ಏಜ್ ಹೋಮ್ಗೆ ಹಾಕೋಕ್ಕೂ ನೋಡ್ತಾ ಇರ್ತಾರೆ. ಸೊ ಇದೆಲ್ಲ ನಮಗೆ ಯಾವಾಗ ಈ ಜ್ಞಾನಕ್ಕೆ ಬಂದಾದಮೇಲೆ ನಾನು ಫಸ್ಟು ಟೈಮ್ ಯಾವಾಗ ಮಧುಬನಕ್ಕೆ ಹೋದೆ, ಇಲ್ಲಿಂದ 1 ವರ್ಷ ಆಗಿತ್ತು. ಸೊ ಮಧುಬನಕ್ಕೆ ಹೋದಾಗ ಅಲ್ಲಿ ಎಷ್ಟೊಂದು ಜನ ಸಮರ್ಪಿತ ಸಹೋದರ ಸಹೋದರಿಯರನ್ನ ನೋಡಿದೆ ಅಲ್ಲಿ. ಸೊ ವಿದ್ಯಾರ್ಥಿಗಳನ್ನ. ಮಧುಬನ ಅಂದ್ರಲ್ಲ, ಹಂಗಂದ್ರೆ ಏನು? ಅಲ್ಲಿ ಯಾವ ಕಾರಣದಿಂದ ಹೋಗ್ಬೇಕು? ಮಧುಬನ ಅಂದರೆ ಅದೊಂದು ಎಲ್ಲ ಇಡೀ ವಿಶ್ವದಿಂದ ನಾವು ಯಾರೆಲ್ಲ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಯಾರೆಲ್ಲ ಜ್ಞಾನ ತಗೊಂಡಿದ್ದೀವಿ, ಈ ಒಂದು ಮಾರ್ಗದಂತೆ ನಡೀತಾ ಇದ್ದೀವಿ, ಈ ಮಾರ್ಗ ಕೊಟ್ಟಂಥವರು ಸ್ವಯಂ ಭಗವಂತ ನಮಗೆ ಈಶ್ವರ. ಸೊ ಈಶ್ವರ ಸ್ವಯಂ ಬರುವಂಥ ಒಂದು ಭೂಮಿ ಅದು ರಾಜಸ್ಥಾನದಲ್ಲಿದೆ. ಅದು ನಮ್ಮ ಹೆಡ್ ಕ್ವಾರ್ಟರ್ಸ್. ಅದು ಇದೆಲ್ಲ ಸಬ್ ಝೋನು, ಸಬ್ ಸೆಂಟರ್ಸ್. ಇದು ಇನ್ನು ಔಟ್ ಆಫ್ ಸ್ಟೇಟಲ್ಲಿ ಇರೋದಾಗಲಿ, ಔಟ್ ಆಫ್ ಕಂಟ್ರಿಲಿರೋದಾಗಲಿ, ಇದೆಲ್ಲ ಸಬ್ ಝೋನು, ಸಬ್ ಸ್ಟೇಷನ್ ಸೆಂಟರ್ಸ್. ಬಾಕಿ ಹೆಡ್ ಕ್ವಾರ್ಟರ್ಸು ಮಧುಬನ. ಅಲ್ಲಿನ ಅನುಭವ, ವಾತಾವರಣ ನಿಮಗೆ ಯಾವ ರೀತಿ ಮನಸ್ಸಿಗೆ ಹತ್ರ ಆಯಿತು? ಅನುಭವ ಅಂತೂ ನಾವು ಇಲ್ಲೂ ಅವಾಗ 1 ವರ್ಷ ಆಗಿತ್ತು. ಯಾವಾಗ ಅಲ್ಲಿಗೆ ಹೋಗ್ತಾ ಇದ್ದಂಗೆ ನಮಗೆ ಆ ಒಂದು ವಾತಾವರಣ ಏನಪ್ಪ ಅಂದರೆ, ಇಲ್ಲಿ ದಿನನಿತ್ಯ ಕೆಲಸ ಕಾರ್ಯ ಅದು ಇದು ಈ ಒತ್ತಡಗಳ ನಡುವೆನೂ ನಾವು ಕೆಲಸ ಕಾರ್ಯ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇಲ್ಲೂ ಜ್ಞಾನ ಯೋಗ ಕೇಳ್ತಾ ಇದ್ವಿ. ಆದರೆ ಅಲ್ಲಿ ಯಾವಾಗ ಕೆಲಸ ಕಾರ್ಯ ಏನೂ ಇರ್ತಾ ಇರಲಿಲ್ಲ ನಮಗೆ ಹೋದಾಗ. ಸೊ ಅದೇ ಕ್ಲಾಸು, ಯೋಗ, ಜ್ಞಾನ ಆ ಒಂದು ಇದರಲ್ಲೇ ಇದ್ದಿದ್ದ ಕಾರಣ ನಮಗೆ ಇಡೀ ಜಗತ್ತೇ ಮರ್ತೋಗಿರೋ ಥರ ಆಗೋಗ್ತಾಯಿತ್ತು. ಅಂದರೆ ಅಷ್ಟು ಸುಖ ಶಾಂತಿಯ ಒಂದು ಅನುಭವ ನಮ್ಗೆ ಆಗ್ತಾಯಿತ್ತು ಅಲ್ಲಿ. ನೀವು ಹೇಳಿದ್ರೆ ಅಲ್ಲಿ ಸಮರ್ಪಿತ ಅಕ್ಕಂದ್ರು, ಅಣ್ಣಂದ್ರು, ದಾದಿರೆಲ್ಲ ಇದ್ದಾರೆ. ಹೌದು. ಅವರೆಲ್ಲ ಯಾರು? ನಿಮಗೆ ಅವರಿಂದ ಸಿಕ್ಕ ಅನುಭವ ಯಾವ ಥರ ಇತ್ತು? ಅಲ್ಲಿ ದಾದಿಯರು, ಅಕ್ಕಂದಿರು, ಅಣ್ಣಂದಿರು ಇದ್ದಾರೆ ಅಂದಾಗ ನಮಗೆ ಅವರು ಯಾವ ಥರ ಸುಮಾರು ಅಲ್ಲಿರೋರು ಅಂದರೆ, ದಾದಿಯವರು ಅಂದಾಗ ಸುಮಾರು 80 ವರ್ಷ 85 ವರ್ಷದಿಂದ ಈ ಜ್ಞಾನ ಮಾರ್ಗದಲ್ಲಿ ನಡೆದಂಥ ಅನುಭವಿ ಆತ್ಮಗಳವರು. ಅಂಥ ಆತ್ಮಗಳ ಒಂದು ನಮಗೆ ಸ್ಫೂರ್ತಿ, ಅವರ ಒಂದು ಜೀವನದ ಲೈಫ್ ಸ್ಟೈಲ್ ಅಥವಾ ಧಾರಣೆಯುಕ್ತ ಕ್ಲಾಸ್ಗಳು, ಅದನ್ನು ಕೇಳಿದಾಗ ನಮಗೆ ಆಸೆ ಆಗ್ತಿತ್ತು, ನಾವು ಇವ್ರ ಥರ ಆಗಬೇಕು. ಜಗತ್ತಿನಲ್ಲಿ ಎಷ್ಟೋ ಜನ ಮಹಾನ್ ಆತ್ಮಗಳಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ, ಅವ್ರನ್ನೂ ನೋಡಿದ್ದೀವಿ. ಆದರೆ ಇಂಥ ಒಂದು ಭೂಮಿಯಲ್ಲಿ, ಇಂಥ ಒಂದು ವಾತಾವರಣದಲ್ಲಿ ಇದ್ದಾರಲ್ಲ, ನಾವು ಅವ್ರ ಸಮಾನ ಆಗಬೇಕು, ಅವ್ರ ಥರ ಆಗಬೇಕಂತ ನಮಗೆ ಸ್ಫೂರ್ತಿ ಸಿಕ್ತು. ನೀವು ಹೇಳಿರೋ ಪ್ರಕಾರ ಇಲ್ಲಿ ಜ್ಞಾನ, ಧಾರಣೆ, ಸೇವೆ ಅಂತ ಹೇಳಿದ್ರಿ. ಹೌದು. ಇದೆಲ್ಲ ಯಾವುದು? ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ನಮಗೆ? ಜ್ಞಾನ, ಯೋಗ, ಧಾರಣೆ, ಸೇವೆ ಅನ್ನೋದು ಯಾವ ಥರ ಹೊರಗಡೆ ಸ್ಕೂಲು ಕಾಲೇಜಲ್ಲೂ ಇರುತ್ತೆ ಸಬ್ಜೆಕ್ಟ್ಗಳು, ಅದೇ ಥರ ಇಲ್ಲಿ ನಾವು ಪ್ರತಿನಿತ್ಯ ಯಾವಾಗ ನಾವು ವಿದ್ಯಾರ್ಥಿಗಳು ಇಲ್ಲಿ ಬರ್ತೀವಿ, ಈ 4 ಸಬ್ಜೆಕ್ಟ್ಗಳಲ್ಲಿ ನಾವು ನಿಯಮಿತವಾಗಿ ನಾವು ಅನುಕರಣೆ ಮಾಡ್ತೀವಿ. ಜ್ಞಾನ ಅಂದರೆ ಇವಾಗ ನಾವು ಕೇಳ್ತೀವಿ, ಈಗ ಇನ್ನೂ 4 ಜನ ಇರ್ತಾರೆ ತಿಳ್ಕೊಳ್ಳೋ, ಅವ್ರಿಗೆ ತಿಳಿಸ್ಬೋದು ಅದು ಒಂದು ಸಬ್ಜೆಕ್ಟು. ಯೋಗ ಅಂದರೆ ನಾವು ಪರಮಾತ್ಮನಿಂದ ಏನು ನಮ್ಮ ಬುದ್ಧಿಯೋಗ ಅವನೊಂದಿಗಿಟ್ಟು ಪರಮಾತ್ಮನೊಂದಿಗೆ ಜೋಡಣೆ ಮಾಡಿ ನಾವೇನು ಶಕ್ತಿಗಳನ್ನ ತಗೊಳ್ತೀವಿ, ಅನ್ಯ ಆತ್ಮಗಳಿಗೂ ಈ ಒಂದು ಶಕ್ತಿಗಳನ್ನು ನಾವು ಕೊಡ್ಬೋದು. ಇದರಿಂದನೂ ನಮಗೆ ಅವರಿಂದ ಆಶೀರ್ವಾದ ಸಿಗುತ್ತೆ. ನೆಕ್ಸ್ಟು ಧಾರಣೆ ಅಂದರೆ ಇಲ್ಲಿ ನಾವೇನು ಜ್ಞಾನ ಯೋಗ ಮಾಡ್ತಾ ಇದ್ದೀವಿ ಅದ್ರ ಪ್ರೂಫ್ ಇದು. ಸುಮ್ಮನೆ ಧಾರಣೆ ಅಂದರೆ ಏನು ಅಂದರೆ, ನಾವು ನಿಜವಾಗ್ಲೂ ಹಾಗಾದ್ರೆ ಈ ಜ್ಞಾನ ತಗೊಳ್ತಾ ಇದ್ದೀವಿ ಅಂದರೆ ಸುಮ್ಮನೆ ಕೇಳೋದಲ್ಲ, ಅದರಂತೆ ನಡೆಯೋದು, ಇದು ಧಾರಣೆ. ಕೆಲವೊಬ್ಬರಿಗೆ ಇಲ್ಲಿನ ಆಧ್ಯಾತ್ಮಿಕತೆ ಬಗ್ಗೆ ಕೆಲವೊಂದು ಅನುಮಾನಗಳಿರುತ್ತೆ. ಇಲ್ಲಿ ಬರೋರು ಯಾರು ಮದುವೆ ಆಗಬಾರ್ದು, ಅಕ್ಕಂದ್ರು ಅಣ್ಣಂದ್ರು ಥರ ಇರ್ತಾರೆ, ಸಂಸಾರಸ್ಥರು ಯಾರು ಬರಬಾರ್ದು ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಥರ ಏನು ಮದುವೆ ಆಗಲೇಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ ಇಲ್ಲಿ. ಯಾಕೆಂದರೆ ಹಂಗೆ ನೋಡಿಕೊಂಡ್ರೆ ಇಲ್ಲಿ ಸುಮಾರು ಒಂದು 80-90% ಇರೋರೇ ಸಂಸಾರಸ್ಥರು.
ಗೃಹಸ್ಥದಲ್ಲಿ ಇದ್ದವರೇ ಇಲ್ಲಿ ಜ್ಞಾನ ಯೋಗ ಮಾಡ್ತಿರೋದು. ಮದುವೆ ಆಗಲೇಬಾರ್ದು ಅಂತ ಯಾವ ರೀತಿ ಏನು ಇಲ್ಲಿ ಕಂಡೀಷನ್ ಇಲ್ಲ, ನಿಯಮಗಳಿಲ್ಲ. ಯಾರು ಬೇಕಾದ್ರೂ ಬಂದು ಯಾರು ಬೇಕಾದರೂ ಬಂದು ಕೇಳ್ಬೋದು ಈ ಒಂದು ಜ್ಞಾನ ಯೋಗವನ್ನು. ಸೇವೆ ಅಂದರೆ ಯಾವ್ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಒಂದು ರೀತಿ ನೀತಿ ಇದೆಯಾ, ಇದೇ ಥರ ಮಾಡಬೇಕು ಅಂತ, ಯಾವ ಥರ ಅದು? ಸೇವೆ ಅಂದಾಗ ಇಲ್ಲಿ ಯಾವ ಥರ ಜಗತ್ತಿನಲ್ಲೂ ಸಮಾಜ ಸೇವೆಯನ್ನು ಮಾಡೋರು ಹಲವಾರು ಇದ್ದಾರೆ. ಯಾವ ಥರ ಬಟ್ಟೆ ಕೊಡೋರಿದ್ದಾರೆ, ಬಟ್ಟೆ ದಾನ ಮಾಡೋರಿದ್ದಾರೆ, ಆಹಾರ ದವಸ ಧಾನ್ಯ ದಾನ ಮಾಡೋರಿದ್ದಾರೆ, ಹಣ ದಾನ ಮಾಡೋರು ಭಾಳ ಇದ್ದಾರೆ. ಆದರೆ ಅದು ಸದಾಕಾಲ ಮನುಷ್ಯನಿಗೆ ಬೇಕಾಗಿರುವಂಥ ಅದು ವಸ್ತುನೇ, ದಿನನಿತ್ಯ ಬಳಕೆ ವಸ್ತುಗಳೇ. ಅದೆಲ್ಲ ಮಾಡ್ತಾಯಿದ್ರು ಮನುಷ್ಯ ಯಾವುದೋ ಒಂದು ಕಡೆ ಒಂದು ಬೇಕು ಬೇಕು ಅನ್ನೋ ಒಂದು ಆಸೆಗಳಿಂದ ಉಳ್ಕೊಂಬಿಡ್ತಾರೆ. ಅಂಥ ಸೇವೆ ಜಗತ್ತಿನಲ್ಲಿ ಯಾರೂ ಎಲ್ಲೂ ಮಾಡೋದಿಲ್ಲ. ಯಾವುದು ಆತ್ಮನಿಗೆ ಸಿಗಬೇಕಾಗಿರೋವಂಥ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ಈ ಒಂದು ಏನೆಲ್ಲ ಸಿಗಬೇಕಲ್ವಾ, ಆ ಒಂದು ಸೇವೆ ಯಾರೂ ಮಾಡಲ್ಲ ಜಗತ್ತಿನಲ್ಲಿ. ಕೇವಲ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾತ್ರನೇ ಈ ಒಂದು ಸೇವೆಯನ್ನು ಯಾಕೆ ಮಾಡ್ತಾರೆ ಅಂದರೆ, ಈ ಒಂದು ಸೇವೆ ಮಾಡೋದಕ್ಕೆ ಪರಮಾತ್ಮನಿಂದ ನಮಗೆ ಈ ಒಂದು ಪ್ರೇರಣೆ ಸಿಗುತ್ತೆ. ಸೊ ಆ ಸೇವೆನ ನಾವು ಮಾಡ್ತಾ ಇದ್ದೀವಿ. ಮತ್ತು ಜಗತ್ತಿನಲ್ಲಿ ನಾನು ಹೇಳ್ದಂಗೆ ಬಟ್ಟೆ, ಹಣ, ವಸ್ತು, ವೈಭವ ಏನು ಬೇಕಾದರೂ ದಾನ ಮಾಡಿಬಿಡ್ತಾರೆ. ಮನೆಯೂ ದಾನ ಮಾಡೋರು ಇರ್ಬೋದು ಬಲೆ, ಆದರೆ ಎಲ್ಲ ಇದನ್ನು ಏನೋ ಒಂದು ಕೊರತೆ ಕಾಡ್ತಾ ಇರುತ್ತೆ, ಅದು ಸುಖ, ಶಾಂತಿ, ನೆಮ್ಮದಿ. ಸೊ ಆ ಒಂದು ಸೇವೆ ಇಲ್ಲಿ ನಡೀತಾ ಇದೆ ಈ ಒಂದು ಸಂಸ್ಥೆಯಲ್ಲಿ. ಇಲ್ಲಿ ಯಾವ ರೀತಿ ಬೇಕಾದ್ರೂ ನಾವು ಸೇವೆ ಸಲ್ಲಿಸ್ಬೋದು. ಹೌದು, ಸೇವೆ ತನು ಮನ ಧನದಿಂದನೂ ಮಾಡ್ಬೋದು. ತನು ಅಂದರೆ ನಾವು ಒಂದಲ್ಲ ಒಂದು ಸೇವೆ ಮಾಡ್ಬೋದು ಈ ಶರೀರದಿಂದ. ಮನಸ್ಸಿನಿಂದ ಭಗವಂತನೊಂದಿಗೆ ನಾವು ಯಾವಾಗ ಯೋಗ ಇಡ್ತೀವಿ ಅವನಿಂದಿಗೆ ಬುದ್ಧಿಯೋಗವನ್ನು, ಆಗ ಅವನಿಂದ ಸಿಗುವಂಥ ಒಂದು ಶಕ್ತಿಗಳನ್ನ ಜಗತ್ತು ಕೊಡ್ಬೋದು. ಇಲ್ಲಿನ ಶಿಕ್ಷಣಕ್ಕೆ 7 days ಕೋರ್ಸ್ ಅಂದ್ರಲ್ಲ, ಅದಕ್ಕೇನಾದ್ರು ಹಣದ್ದು ಇದೇನಾದ್ರು ಮಾಡಬೇಕಾ ಅಥವಾ ಫೀಸ್ ಆ ಥರ ಏನಾದ್ರು ಇದೆಯಾ? ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಇಲ್ಲಿ ಯಾವುದೇ ಒಂದು ರೀತಿಯ ಒಂದು ಫೀಸ್ ಆಗಲಿ ಅಥವಾ ಯಾವುದೇ ಒಂದು ಡೊನೇಷನ್ ಆಗಲಿ ಯಾವುದೇ ರೀತಿಯ ಫೀಸ್ ಇಲ್ಲ ಇಲ್ಲಿ. ಪರಮಾತ್ಮ, ಏಕೆಂದರೆ ಪರಮಾತ್ಮನಿಗೆ ಹೇಳ್ತಾರೆ ಬಡವರ ಬಂಧು ಅಂತ. ಸೊ ಅಂದಾಗ ಬಡ ಮಕ್ಕಳು ಅನೇಕರು ಬರ್ತಾರೆ, ಎಲ್ಲರೂ ಸೌಕರ್ಯ ಬರ್ತಾರೆ ಅಂತ ಅಲ್ಲ ಒಂದು ಸಂಸ್ಥೆ ಅಂದಾಗ. ಸೊ ಆದ್ದರಿಂದ ಇಲ್ಲಿ ಯಾವುದೇ ರೀತಿಯಿಂದ ಫೀಸ್ ಇಟ್ಟಿಲ್ಲ. ಸೊ ಯಾರು ಉಚಿತವಾಗಿ ಜ್ಞಾನ ಯೋಗವನ್ನು ಪಡ್ಕೋಬಹುದು ಬಂದವರು. ನಿಮ್ಮ ಪ್ರಕಾರ ಈ ಆಧ್ಯಾತ್ಮಿಕತೆ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯ ಆಗುತ್ತೆ, ಅದನ್ನು ಏಕೆ ಆಚರಿಸ್ಬೇಕು? ಎಷ್ಟು ಮುಖ್ಯ ಅಂದರೆ ಇದು ಬಹಳನೇ ಮುಖ್ಯ ಜೀವನದಲ್ಲಿ ಆಧ್ಯಾತ್ಮಿಕತೆ. ಯಾಕೆಂದರೆ ನಾವು ಭಕ್ತಿ ಮಾರ್ಗದಲ್ಲೂ ಪೂಜೆಗಳನ್ನ ಮಾಡ್ತಾ ಡೈರೆಕ್ಟಾಗಿ ನಾವು ಏನೆಲ್ಲ ಬೇಡ್ಕೊಂಡು ಬರ್ತೀವಿ. ಬೇಡ್ಕೊಂಬಂದ್ರೂ ನಮ್ಗೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಇದೆ ಅಲ್ಲಿ ಜಗತ್ತಲ್ಲಿ. ಸತ್ಸಂಗಗಳಲ್ಲಾದರೆ ಯಾವುದೋ ಒಂದು ಸ್ವಾಮೀಜಿ ಹತ್ರ ಹೋಗ್ತೀವಿ, ನಮ್ಮ ಇಚ್ಛೆಗಳನ್ನ ಹೇಳ್ಕೊಳ್ತೀವಿ, ಒಂದು ಮಂದಿರಕ್ಕೆ ಹೋಗ್ತೀವಿ, ಒಂದೇನೋ ಕೇಳ್ಕೊಳ್ತೀವಿ, ಅದು ಒಂದು ಆಧ್ಯಾತ್ಮಿಕತೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಈ ಆಧ್ಯಾತ್ಮಿಕತೆಯಲ್ಲಿ ಏನಪ್ಪ ಅಂದರೆ, ಇಲ್ಲಿ ನಾವೇನು ಅಂದ್ಕೊಳ್ತೀವೋ ಭಗವಂತನೊಂದಿಗೆ ಏನೋ ಒಂದು ಇಚ್ಛೆಗಳನ್ನೇ ಇಟ್ಕೊಂಡಿರಲ್ಲ ನಾವು. ಅವನು ನೆನಪು ಮಾಡಿದ್ರೆ ನಮ್ಮ ಇಚ್ಛೆಗಳೇನಿದೆಯೋ ಅದು ಈಡೇರ್ತಾ ಹೋಗ್ತವೆ ಈ ಆಧ್ಯಾತ್ಮಿಕತೆಯಲ್ಲಿ. ನೀವು ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಿ. ಹೌದು. ಆಧ್ಯಾತ್ಮ ಮತ್ತು ಮನೆ ಮತ್ತು ಕೆಲಸ, ಇವು ಮೂರ ನೀವು ಯಾವ ರೀತಿ ನಿಭಾಯಿಸ್ತೀರಾ? ನಾವು ಬೆಳಗ್ಗೆ ಪ್ರತಿನಿತ್ಯ ಎದ್ದು ಯಾವಾಗ 3:30 4:15 4:45 ಒಂದು ಮೆಡಿಟೇಷನ್ ಏನು ಪರಮಾತ್ಮ ಸಮಯ ಅಂತ ಇಟ್ಟಿದ್ದಾರೆ, ಆ ಸಮಯದಲ್ಲಿ ಎದ್ದು ನಾವು ಭಗವಂತ ನೆನಪು ಮಾಡ್ತೀವಿ. ಅದಾದ ನಂತರ ದಿನನಿತ್ಯ ಸ್ನಾನ ಅದು ಇದು ಮುಗಿಸಿ ಕ್ಲಾಸು ಯೋಗ ಮುಗಿಸ್ಕೊಳ್ತೀವಿ. ಅದಾದಮೇಲೆ ನಮ್ಮ ಒಂದು ಕೆಲಸ ನಾವು ನಿಭಾಯಿಸೋದಕ್ಕೆ ಎಷ್ಟು ಫ್ರೀ ಇರ್ತೀವಿ ಅಂದರೆ, ನಾವೇನಿಲ್ಲಿ ಶಕ್ತಿ ತೊಗೊಂಡಿರ್ತೀವಿ. ಯಾವ ಥರ ಮನುಷ್ಯ ಬೆಳಗ್ಗೆ ಎದ್ದು ಶರೀರಕ್ಕೋಸ್ಕರ ಊಟ ತಿಂಡಿ ಮಾಡ್ತಾನೆ, ಏನಕ್ಕೆ ಮಾಡ್ತಾನೆ? ಸೊ ಅವನು ಯಾವುದೇ ರೀತಿಯಿಂದ ಸುಸ್ತಾಗಬಾರ್ದು, ಲವಲವಿಕೆಯಿಂದ ಇರಬೇಕು, ಆರೋಗ್ಯವಾಗಿರ್ಬೇಕಂತ ಮಾಡ್ಕೊಳ್ತಾನೆ. ಅದೇ ಪ್ರತಿನಿತ್ಯ ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮ ಫಸ್ಟು ಇದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಹೋಗೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗಲಿ, ನಮಗೆ ಟೆನ್ಷನ್ ಆಗಲಿ, ಒಂದು ಯಾವುದೇ ಫೀಲಿಂಗ್ ಆಗಲಿ ನಮ್ಗೆ ಆ ಥರ ಆಗ್ತಿಲ್ಲ. ಯಾಕೆಂದರೆ ಭಗವಂತನನ್ನು ಜೊತೆ ಇಟ್ಕೊಂಡು ಈ ಒಂದು ಕರ್ಮವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಮನೆಯಲ್ಲಿ ಊರಲ್ಲಿ ಈಗ ಹೇಳ್ತಾರೆ, ಅಲ್ಲಿಗೆ ಹೋದರೆ ನೀವು ಮದುವೆ ಮಾಡ್ಕೊಳಂಗಿಲ್ವಾ, ಅಲ್ಲೇ ಎಲ್ಲ ಹೋಗಿ ಸನ್ಯಾಸಿಗಳಾಗ್ಬಿಡ್ತೀರಾ, ಹಾಗೆ ಹೀಗೆ ಅಂತ ಹೇಳೋರು ಅನೇಕ ಇದ್ದಾರೆ. ಯಾಕೆಂದರೆ ನಮ್ಮಂಥ ಪ್ರೂಫ್ ಕೊಡೋರು ಬಹಳ ಇದ್ದಾರೆ, ನಮಗಿಂತ ದೊಡ್ಡವರು ಇದ್ದಾರೆ. ನಮಗೂ ಈ ಅನುಭವ ಇದೆ. ಈ ಮಾರ್ಗದಲ್ಲಿ 17-18 ವರ್ಷದಿಂದ ಈ ಅನುಭವ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮುಂಚೆಗಿಂತನೂ ಚೆನ್ನಾಗೇ ನೋಡ್ಕೊಳ್ತಾ ಇದ್ವಿ ತಂದೆ ತಾಯಿಗಳನ್ನ. ಯಾವುದೇ ರೀತಿಯಿಂದ ಅವ್ರಿಗೆ ತೊಂದರೆ ಆಗಿಲ್ಲ.
ಅಮ್ಮನೂ ಇದ್ದಾರೆ, ಅಪ್ಪ ಇಲ್ಲ, ಈಗ ಅಮ್ಮ ಇದ್ದಾರೆ. ಅವ್ರು ನೀನು ಚೆನ್ನಾಗೇ ನೋಡ್ಕೊಳ್ತಾ ಇದೀವಿ. ಅವರು ಖುಷಿ ಪಡ್ತಾ ಇದ್ದಾರೆ, ಮಕ್ಳಿಂದ್ರೆ ಈ ತರ ಇರ್ಬೇಕು ಅಂತ. ಮನೆ ಬಿಟ್ಟು ಬರಲೇಬೇಕು, ಇಲ್ಲೇ ಇರಬೇಕು ಅನ್ನೋದು ಏನೂ ಇದಿಲ್ಲ. ಏನಿಲ್ಲ, ಆ ಥರ ಏನಿಲ್ಲ. ಮನೇಲಿದ್ದು ಸಹ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೋದು ಮೇಡಮ್. ಹೌದು. ಕೊನೆಯದಾಗಿ ನೀವು ವೀಕ್ಷಕರಿಗೆ ನಿಮ್ಮ ಅನುಭವಯುಕ್ತ ಜೀವನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವೀಕ್ಷಕರಿಗೆ ಪರಮಾತ್ಮ ಬಂದು ಸುಮಾರು 86 ವರ್ಷಗಳು ಕಳೆದೋಯ್ತು ಈ ಜಗತ್ತಿಗೆ ಬಂದು, ಭೂಮಿಗೆ ಬಂದು. ಸೊ ಈಗ ಏನಿದ್ರು ಈ ಒಂದು ಸಮಯ ಹೇಗೆ ನಡೀತಾ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ವೀಕ್ಷಕರೇ. ಯಾವ ಥರ ಏನೆಲ್ಲ ನಡೀತಾ ಇದೆ ಜಗತ್ತಲ್ಲಿ, ದುಃಖ, ಅಶಾಂತಿ, ನೋವು, ಅದೆಲ್ಲ ನೀವೇ ನೋಡ್ತಾ ಇದ್ದೀರಾ. ಅದರಿಂದ ನನ್ನ ಈ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಗಳಲ್ಲಿ ಯಾರೇ ಆಗಿರ್ಬೋದು, ವಯಸ್ಕರರೇ ಇರ್ಬೋದು, ವಯಸ್ಸಾಗಿರೋರೇ ಇರ್ಬೋದು, ನಮಗಿನ್ನೂ ವಯಸ್ಸಿದೆ ಈಗಲೇ ಯಾಕಪ್ಪ ಹೋಗ್ಬೇಕಂತ ನೀವು ಅನ್ಕೋಬೇಕಾಗಿಲ್ಲ. ಯಾಕೆಂದರೆ ಎಲ್ಲರಿಗೂ ಈಗ ಅಂಥ ಒಂದು ಸಮಯ ಬಂದಿದೆ. ವಾಪಸ್ಸು ನಾವೆಲ್ಲ ಜರ್ನಿ ಮಾಡೋವಂಥ ಸಮಯ. ಜರ್ನಿ ಅಂದರೆ ಎಲ್ಲಿಗೆ ಹೋಗೋದು? ನಾವೆಲ್ಲ ಹೇಳ್ಕೊಂಬಂದಿದ್ವಿ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದಿದ್ದು ಸುಮ್ಮನೆ ಅಂತ. ಸೊ ಹಾಗಾದರೆ ಎಲ್ಲಿರೋದು ನಮ್ಮನೆ ಅನ್ನೋದನ್ನ ಭಗವಂತ ಈ ಸಮಯದಲ್ಲಿ ಬಂದು ತಿಳಿಸ್ತಾ ಇದ್ದಾರೆ. ಸೊ ಆ ಜರ್ನಿ ಮಾಡಬೇಕಂದ್ರೆ, ಎಲ್ಲಾದರೂ ಹೋಗ್ಬೇಕಂದ್ರೆ ಮಾರ್ಗ ತಿಳ್ಕೊಂಡಿರ್ಬೇಕು ನಾವು, ಅಲ್ವಾ? ಅವನ ಪರಿಚಯ ಇರಬೇಕು, ಒಂದು ಭಗವಂತನ ಪರಿಚಯ ಇರಬೇಕು. ಭಗವಂತ ಯಾವ ರಸ್ತೆ ಹೇಳ್ತಿದ್ದಾನೆ ಅವು ಮಾರ್ಗ ನಾವು ತಿಳ್ಕೊಬೇಕು ಹೋಗ್ಬೇಕಂದ್ರೆ. ಸೊ ಒಂದು ಮಾರ್ಗವಾದ ಬಗ್ಗೆ ನೀವು ಎಲ್ಲೇ ಹೋಗಿ ಇಲ್ಲೇ ಬರಬೇಕಂತ ನಾವು ಹೇಳ್ತಿಲ್ಲ. ಎಲ್ಲೆಲ್ಲ ನಮ್ಮ ಇಡೀ ವರ್ಲ್ಡಲ್ಲಿದೆ ನಮ್ಮ ಸಂಸ್ಥೆಗಳು, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂದರೆ ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲಿ ಬೇಕಾದರೂ ಸಿಗುತ್ತೆ ಯಾವ್ಯಾವ ಏರಿಯಾದಲ್ಲಿದೆ ಅಂತ. ನೀವು ಖಂಡಿತ 7 ದಿನದ ಪರಿಚಯ ಯಾರು ಮಿಸ್ ಮಾಡ್ದಂಗೆ ತೊಗೊಳ್ಳೇಬೇಕು. ಯಾಕೆ ಅಂದರೆ ಈಗಿನ ಸಮಯದ ಅನುಸಾರ ಈಗ ಒತ್ತಡ ಮುಕ್ತ ಜೀವನವನ್ನು ನಾವು ಲೀಡ್ ಮಾಡಬೇಕಂದ್ರೆ ಈ ಆಧ್ಯಾತ್ಮಿಕ ಭಾಳ ಅವಶ್ಯಕತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಜ್ಞಾನೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೂ ಹಾಗೂ ವೀಕ್ಷಕರಿಗೂ ನೀಡಿದ್ದೀರಾ. ನಿಮ್ಮ ಜ್ಞಾನಭರಿತ ಮಾತಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದ. ನಿಮಗೂ ಥ್ಯಾಂಕ್ಸ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಜ್ಞಾನೇಶ್ ಅವರು ತಮ್ಮ ಅನುಭವಯುಕ್ತ ಮಾತಿನಿಂದ ನಮ್ಮೆಲ್ಲರನ್ನು ಪ್ರೇರಣೆ ಮಾಡಿದ್ದಾರೆ. ನಾವು ಕೂಡ ಈ ಜ್ಞಾನವನ್ನು ಕಲಿಯೋಣ, ಸುಮಾರು ಜನಕ್ಕೆ ಇದ್ರ ಬಗ್ಗೆ ತಿಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.